ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಟಾಪಿಕ್ ರಾಯರ ಮಹಿಮೆ. ಕನ್ನಡತಿ ಸುಚಿತ್ರಾ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ನಮ್ಮ ಮಂತ್ರಾಲಯದ ಪ್ರಭು ಶ್ರೀ ರಾಘವೇಂದ್ರ ಸ್ವಾಮಿಗಳು. ನಂಬಿದವ್ರನ್ನ ರಾಯರು ಯಾವತ್ತೂ ಕೈ ಬಿಡಲ್ಲ ಅನ್ನೋದಕ್ಕೆ ಇವತ್ತಿನ ಈ ಘಟನೆಯೇ ಸಾಕ್ಷಿ. ಒಂದು ಸುಖ ಸಂಸಾರ ಹಠಾತ್ತನೆ ಎದುರಾದ ವಾಮಾಚಾರದ ಸಮಸ್ಯೆ ಆ ಕುಟುಂಬ ಪಟ್ಟ ಪಾಡು ಅಷ್ಟಿಷ್ಟಲ್ಲ. ಕೊನೆಗೆ ಆ ಕುಟುಂಬವನ್ನ ರಾಯರು ಹೇಗೆ ರಕ್ಷಿಸಿದ್ರು ಆ ರೋಚಕ ಕಥೆಯನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನೀವಿನ್ನು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ಘಟನೆ ನಡೆದಿದ್ದು ಕೆಲವು ವರ್ಷಗಳ ಹಿಂದೆ. ಒಂದು ಸಾಧಾರಣ ಮಾಧ್ಯಮ ವರ್ಗದ ಕುಟುಂಬ, ಗಂಡ ಹೆಂಡತಿ ಮತ್ತು ಇಬ್ರು ಮಕ್ಕಳಿದ್ದ ತುಂಬ ಸಂಸಾರ, ಎಲ್ಲವೂ ಚೆನ್ನಾಗಿಯೇ ನಡೀತಿತ್ತು. ಆದ್ರೆ ವಿಧಿಯಾಟ ಬೇರೆನೆ ಆಗಿತ್ತು. ಯಾವಾಗ ಇವರ ಏಳಿಗೆನ ಕಂಡು ಅಕ್ಕಪಕ್ಕದವ್ರಿಗೆ ಹೊಟ್ಟೆ ಕಿಚ್ಚು ಶುರುವಾಯ್ತೋ ಅಲ್ಲಿಂದನೇ ಶುರುವಾಗಿದ್ದು ಇವರ ಕಷ್ಟಗಳು. ಇದ್ದಕ್ಕಿದ್ದಂತೆ ಮನೆಯಲ್ಲಿ ಅನಾರೋಗ್ಯ ಸಮಸ್ಯೆ ಶುರುವಾಯಿತು. ಮಕ್ಕಳು ಓದ್ನಲ್ಲಿ ಹಿಂದೆ ಬೀಳೋದಕ್ಕೆ ಶುರು ಮಾಡಿದ್ರು. ವ್ಯಾಪಾರದಲ್ಲಿ ಭಾರಿ ನಷ್ಟ ಶುರುವಾಯಿತು. ಮನೆಯಲ್ಲಿ ನೆಮ್ಮದಿಯೇ ಇಲ್ಲದಾಯ್ತು. ಪ್ರತಿದಿನ ಜಗಳ ಅಶಾಂತಿನೇ ತುಂಬ ಹೋಯ್ತು. ಏನಾಗ್ತದೆ ಅಂತ ಅರ್ಥ ಮಾಡ್ಕೊಳ್ಳೋ ಅಷ್ಟರಲ್ಲೇ ಪರಿಸ್ಥಿತಿ ಕೈ ಮೀರಿ ಹೋಗ್ಬಿಟ್ಟಿತ್ತು. ಎಷ್ಟು ವೈದ್ಯರ ಬಳಿ ತೋರಿಸಿದ್ರು, ಆದ್ರೆ ಯಾರಿಂದಲೂ ಸಮಸ್ಯೆ ಬಗೆಹರಿಸಲಾಗ್ಲೇ ಇಲ್ಲ. ಕೊನೆಗೆ ಒಬ್ಬ ಜ್ಯೋತಿಷಿಗಳ ಹತ್ರ ಹೋದಾಗ ತಿಳಿದಿದ್ದು ಆಘಾತಕಾರಿ ವಿಷಯ. ಹೌದು, ಆ ಕುಟುಂಬದ ಮೇಲೆ ಯಾರೋ ವಾಮಾಚಾರ ಪ್ರಯೋಗ ಮಾಡಿದ್ರು. ನಿಮ್ಮ ವಂಶವೇ ನಿರ್ವಂಶ ಆಗ್ಲಿ ಅಂತ ಕೆಟ್ಟ ಶಕ್ತಿಯ ಪ್ರಯೋಗ ಮಾಡಲಾಗಿತ್ತು. ಇದನ್ನು ಕೇಳಿ ಆ ಕುಟುಂಬ ಕಂಗಾಲಾಗೋಯ್ತು. ದಾರಿ ಕಾಣದೆ ಕಣ್ಣೀರ್ ಹಾಕ್ತಾ ಕುತ್ಕೊಂಡ್ಬಿಟ್ರು. ಆದ್ರೆ ಸ್ನೇಹಿತರೆ, ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ಹಾಗೆ ಈ ಕುಟುಂಬಕ್ಕೆ ನೆನಪಾಗಿದ್ದು ನಮ್ಮ ಗುರುರಾಯರು. ರಾಯರೇ, ನೀವೇ ನಮ್ಮನ್ನ ಈ ನರಕದಿಂದ ಕಾಪಾಡಬೇಕು ಅಂತ ಆ ದಂಪತಿಗಳು ಮಂತ್ರಾಲಯಕ್ಕೆ ಹೊರಡ್ತಾರೆ. ತುಂಗಾ ನದಿಯಲ್ಲಿ ಸ್ನಾನ ಮಾಡಿ ಒದ್ದೆ ಬಟ್ಟೆಯಲ್ಲಿ ರಾಯರ ಬೃಂದಾವನದ ಮುಂದೆ ನಿಂತು ಕಣ್ಣೀರ್ ಹಾಕಿದ್ರು. ನಮ್ಮ ಕಷ್ಟ ಪರಿಹಾರ ಆಗೋವರೆಗೂ ನಾವಿಲ್ಲಿಂದ ಕದ್ಲಲ್ಲ ಅಂತ ಸಂಕಲ್ಪ ಮಾಡಿದ್ರು. ಸೇವೆ ಪ್ರದಕ್ಷಿಣೆ ರಾಯರ ಅಷ್ಟೋತ್ತರ ಪಠನೆ ಮಾಡ್ತಾ ಮಂತ್ರಾಲಯದಲ್ಲೇ ಕೆಲವು ದಿನ ಕಳೆದ್ರು. ಭಕ್ತಿಯಿಂದ ಕರೆದ್ರೆ ರಾಯರು ಬರ್ದೇ ಇರ್ತಾರ? ಅಂದು ಗುರುವಾರ ರಾತ್ರಿ ನಿದ್ದೆಯಲ್ಲಿ ಆ ಗೃಹಿಣಿಗೆ ಒಂದು ಕನಸು ಬೀಳುತ್ತೆ. ಕನಸಲ್ಲಿ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳು ಬಂದು, ಹೆದ್ರಬೇಡ ಮಗು, ನಿನ್ನ ಕಷ್ಟಗಳೆಲ್ಲ ಇಂದಿಗೆ ಕಳೆಯಿತು. ನಿನ್ನ ಮನೆ ಅಂಗಳದಲ್ಲಿ ಒಂದು ತಾಯ್ತ ಹೂತಾಕಿದ್ದಾರೆ, ಅದನ್ನ ತೆಗೆದು ತುಂಗಾ ನದಿಗೆ ಎಸ್ಬಿಡು ಅಂತ ಅಭಯ ನೀಡ್ತಾರೆ. ಬೆಳಗ್ಗೆ ಎದ್ದು ನೋಡಿದಾಗ ಆಕೆಗೆ ಮೈಯಲ್ಲಿ ಹೊಸ ಚೈತನ್ಯ ಬಂದಿರೋ ಥರ ಫೀಲ್ ಆಗುತ್ತೆ. ಊರಿಗೆ ಹೋಗಿ ರಾಯರು ಸೂಚಿಸಿದ ಜಾಗದಲ್ಲಿ ಅಗಿದು ನೋಡಿದಾಗ ನಿಜವಾಗ್ಲೂ ಅಲ್ಲೊಂದು ತಾಯ್ತ ಇರುತ್ತೆ. ಅದ್ರ ಜೊತೆಗೆ ಕೆಲವು ಕೆಟ್ಟ ವಸ್ತುಗಳು ಸಹ ಸಿಗುತ್ತೆ. ಅದನ್ನ ತೆಗೆದು ಹರಿಯೋ ನೀರಲ್ಲಿ ಎಸ್ಬಿಡ್ತಾರೆ. ಅದ್ಭುತ ಅಲ್ವಾ? ಆ ವಸ್ತು ಮನೆಯಿಂದ ಹೊರಗೋದ ತಕ್ಷಣ ಮನೆಯ ವಾತಾವರಣವೇ ಬದಲಾಯಿತು. ಅನಾರೋಗ್ಯ ಮಾಯವಾಯಿತು. ವ್ಯಾಪಾರ ಮತ್ತೆ ಚೇತರಿಸ್ಕೊಳ್ತು. ವಾಮಾಚಾರದಂತಹ ಎಷ್ಟೋ ದೊಡ್ಡ ದುಷ್ಟಶಕ್ತಿ ಇದ್ರೂ ರಾಯರ ನಾಮಸ್ಮರಣೆ ಮುಂದೆ ಅದು ಏನೂ ಅಲ್ಲ. ಸ್ನೇಹಿತರೆ, ನಿಮಗೂ ನಿಮ್ಮ ಜೀವನದಲ್ಲಿ ಇಂಥ ಕಷ್ಟಗಳು ಎದುರಾದ್ರೆ ಹೆದರಬೇಡಿ. ಆ ರಾಯರನ್ನ ನಂಬಿ, ಖಂಡಿತ ರಕ್ಷಣೆ ಸಿಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ನಲ್ಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಬರೆಯೋದನ್ನ ಮಾತ್ರ ಮರಿಬೇಡಿ. ಧನ್ಯವಾದಗಳು.